ವೆಲ್ಕಮ್ ಟು ಕಾರ್ತಿಕ್ ನಾಯಕ್ TM ಯೂಟ್ಯೂಬ್ ಚಾನಲ್. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೆಳಿಗ್ಗೆ ಎದ್ದು ಫೋನ್ ನೋಡಿದೆ ಟೈಮ್ ಎಷ್ಟಂತ. ಇವತ್ತು ಇನ್ನೂ ಬೇಗ ಎದ್ದಿದ್ದೀನಲ್ಲ ಅಂತ ನೋಡ್ತಾ ಇದ್ದೆ. ಎಷ್ಟೊತ್ತಂತನಾ 9 ಗಂಟೆಗೆ ಎದ್ದಿದ್ದೆ. ನನಗೆ ಅದೇ ಬೇಗ. ಸರಿ ಎದ್ದಿದ್ದೀನಲ್ಲ ಅಂತ ನಮ್ಮ ಸ್ಟೈಲಲ್ಲಿ ಹಂಗೆ ಎದ್ದೀಚೆ ಬಂದು ತೆಂಗಿನ ಮರ ನೋಡ್ಬಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಸರಿ ಫ್ರೆಶ್ ಅಪ್ ಆಗುವ ಅಂತ ಬ್ರಷ್ಗೆ ಪೇಸ್ಟ್ ಹಾಕ್ಕೊಂಡು ಒಂದೇ ಸಲ ಮುಖ ತೊಳ್ಕೊಂಡೆ ನಿಮಗೆ ಸಿಗುವ ಅಂತ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಬಂದೆ. ಏನು ಈ ಥರ ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಗದ್ದೆ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಗದ್ದೆಯಲ್ಲಿ ಕಾಳಾಕಿದೆ. 3-4 ದಿನ ಮೇಲಾಯಿತು ಗದ್ದೆ ಹತ್ರ ಹೋಗಿ. ಹೆಂಗಾಗಿದೆ ಗದ್ದೆ ಅಂತ ನೋಡ್ಕೊಬರುವ ಅಂತ. ಎಳ್ಳಲ್ಲಿ ಹೂ ಬಂದಿದೆ. ಹೂ ಉದ್ರಿದ್ರೆ ಎಳ್ಳಾಗಿದೆ ಅಂತ ಅರ್ಥ. ನಿಮಗೆ ವೀಡಿಯೋದಲ್ಲಿ ಹೋಗಿ ತೋರಿಸ್ತೀನಿ ಏನಾಗಿದೆ ಅಂತ. ಸರಿ ಅಂತ ಗದ್ದೆ ಹತ್ರ ಹೋಗುವ ಅಂತ ನಮ್ಮ ಅಮ್ಮನೂ ಕರ್ಕೊಂಡು ಬಂದೆ. ನಮ್ಮಮ್ಮ ನೋಡ್ತಾ ಇದ್ದೆ ಏನು ಈ ಥರ ವೀಡಿಯೋ ಮಾಡ್ತಾನೆ ಅಂತ. ಗದ್ದೆ ಹತ್ರ ಬಂದು ಬೈಕ್ನ ಲಾಕ್ ಮಾಡಿಕೊಂಡು ಗದ್ದೆ ಒಳಗಡೆ ಹೋದು. ಎಳ್ಳು ಪರವಾಗಿಲ್ಲ, ಇನ್ನೂ ಹೂ ಉದ್ರಿಲ್ಲ. ನೋಡಿದೆ ನಮ್ಮಮ್ಮನ ಆ ಕಡೆಯಿಂದ ಬಾ ನೀನು, ನಾನು ಈ ಕಡೆಯಿಂದ ಬರ್ತೀನಂದೆ. ನಮ್ಮಮ್ಮ ಆ ಕಡೆಯಿಂದ ಬರೋಗ್ತಾಯಿತ್ತು. ಹೂ ಯಾವುದ್ರಲ್ಲೂ ಉದುರಿರಲಿಲ್ಲ. ಸರಿ ಅಂತ ಗ್ರೀನರಿಲಿ ನಮ್ಮದೊಂದು ಲುಕ್ ನೋಡಿದೆ. ಓಕೆ, ನಮ್ಮಮ್ಮ ಕಾಣಿಸ್ತು. ಹಂಗೆ ಬಂದು ಎಳ್ಳು ನೋಡ್ಕೊಂಡು ಸುತ್ತ ಹೋಗ್ತಾ ಇರಬೇಕಾದ್ರೆ ಒಂದು ಎಳ್ಳನ್ನ ನಿಮಗೆ ತೋರಿಸುವಂತ ನೋಡಿದೆ. ನೋಡಿ ಇದೇ ಎಳ್ಳು ಗಿಡ. ಎಳ್ಳನ್ನ ಓಪನ್ ಮಾಡಿದೆ. ಇನ್ನೂ ಕಪ್ಪತ್ತಿಲ್ಲ. ಕಪ್ಪತ್ತದ ಮೇಲೆ ಕೀಳಬೇಕು, ಆವಾಗ ಓಕೆ, ಇಲ್ಲಾಂದರೆ ಹೋಗ್ಬಿಡುತ್ತೆ ಒಂಥರ. ಸರಿ ಅಂತ ನೋಡ್ಕೊಬರಲಿ ಅಂತ ನೋಡ್ಕೊಂಡು ನಮ್ಮಮ್ಮ ಬಂತು. ನೋಡ್ಕೊಂಡು ಸರಿ ಆಯ್ತಂತ ಮನೆ ಕಡೆ ಹೊರಟು. ಮನೆ ಹತ್ರ ಬಂದು ಹೊರ್ಗಡೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಎಲ್ಲಿಗಪ್ಪ ಅಂದರೆ ಇವತ್ತೂ ATM ಹತ್ರ ಹೋಗಬೇಕು. ಯಾಕೆ ಅಂದರೆ ಬೇರೆಯವರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದರು, ಯಾರಿಗೋ ಕೊಡಬೇಕಂತ. ಸರಿ ಆಯ್ತಂತ ATM ಹತ್ರ ಬಂದು ಡ್ರಾ ಮಾಡಿದೆ. ದುಡ್ಡನ್ನ ಡ್ರಾ ಮಾಡ್ಕೊಂಡು ಮನೆಗೆ ಬಂದು ನೋಡ್ತಾ ಇರ್ಬೇಕಾದ್ರೆ ಒಂದು ಸಾಲ್ ನೆನಪಿಗೆ ಬಂತು. ಏನಪ್ಪ ಅಂದರೆ ದುಡ್ಡು ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ಒಬ್ಬರ ಹತ್ರ ನೆನಪಾಗಿ ಸಾಲನ್ನ ಹೇಳಿ ಶಂಕರಣ್ಣನ ಕರ್ಕೊಂಡು ಕೊಳ್ಳೇಗಾಲ ಕಡೆ ಹೊರಟೆ. ಹೋಗೋ ದಾರಿಯಲ್ಲಿ ಒಂದು ಫಿಗರ್ ನೋಡಿದೆ. ರಪ್ ಅಂತ ಪಾಸ್ ಆಯಿತು. ಏನಂತ ಗೊತ್ತಾದರೆ ಕಮೆಂಟ್ ಮಾಡಿ. ಸರಿ ಅಂತ ಹೋಗ್ತಾ ಶಂಕರಣ್ಣ ಹೇಳ್ತಾ ಇದ್ದ. ಹೇಳೋ ಮಾತುಗಳನ್ನ ಕೇಳ್ಕೊಂಡು ಮುಂದೆ ಬರೋ ಕಾರ್ನ ನೋಡ್ಕೊಂಡು ಜೀವನ ಹಿಂಗೆ ಇರುತ್ತಾ, ಚೇಂಜ್ ಆಗುತ್ತಾ, ಚೇಂಜ್ ಆದರೆ ಹೆಂಗೆ ಬದಲಾಗುತ್ತೆ, ಬದಲಾದರೆ ಹೆಂಗೆ ಬದುಕಬೇಕು, ಈಗ ಮಾಡ್ಕೊಂಡಿರೋ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಾ ಇಲ್ಲ ಇದೇ ಲೈಫ್ ಸ್ಟೈಲಲ್ಲಿ ಇರಬೇಕಾ ಅನ್ನೋ ಕನ್ಫ್ಯೂಸಲ್ಲಿ ನೋಡ್ತಾ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಈ ಇಯರ್ ನಾನು ಮೋಸ ಹೋದಷ್ಟು ಇನ್ನೊಬ್ಬರು ಯಾರೂ ಮೋಸ ಹೋಗಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಯಾವುದೋ ಹುಡುಗಿನ ನಂಬಿ ನಾನು ಮೋಸ ಹೋಗಿಲ್ಲ, ನನ್ನ ಜೊತೆ ಇದ್ದಿದ್ದ ವ್ಯಕ್ತಿನೇ ನಂಬಿ ಮೋಸ ಹೋದೆ. ಯಾಕೆ ಅಂದರೆ ಅವ್ರು ಹೇಳಿದ್ದು ಕೇಳಿ ನಾನು ಅವ್ರನ್ನ ಯಾವ ರೇಂಜಿಗೆ ನಂಬಿದೆ ಅಂದರೆ ಕೊನೆಗೆ ಅವರು ಸಾಯಿ ಅಂದರೂ ಸತ್ತೋಗ್ಬೇಕು, ಆ ರೇಂಜಿಗೆ ನಂಬಿದೆ. ಹೇಳ್ತಾ ಹೋದರೆ ದೊಡ್ಡ ಕತೆ ಆಗುತ್ತೆ. ಕೊಳೆಗತ್ತು. ಸರಿ ಅಂತ ಅಣ್ಣನ ಕೇಳಿದೆ ಎಲ್ಲಿಗೆ ಹೋಗುವ ಅಂತ. ಅಣ್ಣ ಹೇಳೋ ಅಷ್ಟರಲ್ಲಿ ನಮಗೆ ಕರೆಕ್ಟಾಗಿ ಟ್ರಾಫಿಕ್ ಬಿತ್ತು. ಬಿದ್ದ ನಾವು ಜ್ಯೂಸ್ ವರ್ಲ್ಡ್ಗೆ ಹೋಗುವ ಅಂತ ಅಂದ್ಕೊಂಡು ಜ್ಯೂಸ್ ವರ್ಲ್ಡ್ಗೆ ಬಂದು ಒಂದು ಸಿಟ್ಟಿಂಗ್ ಹಾಕಿ ಏನು ಆರ್ಡ್ರ್ ಮಾಡುವಣ ಅಂತ ಕೇಳಿದೆ. ಏನಾದರೂ ಆರ್ಡ್ರ್ ಮಾಡೋ ಅಂತು. ನಾನು ನನ್ನ ಬ್ರ್ಯಾಂಡ್ ಬ್ಲೂ ಕರೋಕೊಂಡು ಆರ್ಡ್ರ್ ಮಾಡಿದೆ. ಬಂತು ಒಂದು ಸಿಪ್ ಹಾಕಿ ಅಣ್ಣ ಏನೋ ಮಾಡ್ತಿತ್ತು ಕೇಳಿದೆ. ಅಣ್ಣ ಮದುವೆ ಆಗಿದ್ರೆ ಇದು ಬೇಕಣ್ಣ. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಜೋಕ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಅಣ್ಣ ಆರ್ಡ್ರ್ ಮಾಡಿದ್ದು ಬಟರ್ ಫ್ರೂಟ್ ಜ್ಯೂಸ್ ಬಂತು. ನಂದು ಜ್ಯೂಸ್ ಖಾಲಿಯಾಗಿತ್ತು, ಅದಕ್ಕೆ ನಿಮಗೆ ಮೆನು ಕಾರ್ಡ್ ತೋರಿಸುವ ಅಂತ. ಕೊಳ್ಳೇಗಾಲಕ್ಕೆ ಬಂದಾಗ ಒಂದು ಸಲ ಈ ಜ್ಯೂಸ್ ವರ್ಲ್ಡ್ಗೆ ವಿಸಿಟ್ ಮಾಡಿ. ಚೆನ್ನಾಗಿದೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ. ಬಿಲ್ ಜಾಸ್ತಿ ಅನ್ಕೋಬೇಡಿ. ಬಿಲ್ಲು ಯಾವ ಅವರೇಜಲ್ಲಿ ಇಡಬೇಕು ಅದೇ ಅವರೇಜಲ್ಲಿ ಐತೆ. ನಮ್ಮದು ಜ್ಯೂಸ್ ಎಲ್ಲ ಮುಗಿಸ್ಕೊಂಡು ಬಿಲ್ ಕೊಡುವ ಅಂತ ಬಂದು ಅಣ್ಣನೇ ಬಿಲ್ ಪೇ ಮಾಡ್ತು. ಸರಿ ಅಂತ ಅಣ್ಣ 4 ಜ್ಯೂಸ್ ಬುಕ್ ಮಾಡಿತ್ತು. ಅದನ್ನು ಈಸ್ಕೊಂಡು ಜ್ಯೂಸ್ ವರ್ಲ್ಡ್ಗೆ ಬಾಯ್ ಹೇಳಿ ನಮ್ಮ ನಾಯಕರು ನೋಡುವ ಅಂತ ಹೋಗ್ಬೇಕಾದ್ರೆ KSRTC ಅಶ್ವಮೇಧ ದಾರಿಯಲ್ಲಿ ಕಾಣಿಸ್ತು, ಬೆಂಗಳೂರು ಗಾಡಿ. ಸರಿ ಅಂತ KSRTCನ ನೋಡಿಕೊಂಡು ಅಣ್ಣನ ಹತ್ರ ಮಾತಾಡಿಕೊಂಡು
ಅಣ್ಣ ಹೆಂಗವ್ರೆ ನಮ್ಮ ನಾಯಕರು ನೋಡ್ದಲ್ಲ ಅಣ್ಣ ಅಂದೆ. ರೆಡಿ ಮಾಡಿಬಿಟ್ಟವ್ರೆ ಅಂತ ಹೇಳಿ ಖುಷಿ ಆಯಿತು. ಸರಿ ಅಂತ ಊರ ಕಡೆ ಹೊರಟ್ವು. ಹತ್ರ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲಿಗೋ ಹೋಗ್ತೀನಿ ಅಂತ ಅಂದೆ ನಮ್ಮ ಅಮ್ಮನಿಗೆ. ಎಲ್ಲಿಗೆ ಹೋಯ್ತಿ ಅಂತ ನಮ್ಮ ದೊಡ್ಡಮ್ಮ ಕೇಳ್ತು ಈಚೆ ನಿಂತ್ಕೊಂಡು. ಎಲ್ಲಿಗೆ ಹೋಗ್ಲಪ್ಪ, ನಾನು ಎಲ್ಲಿಗೆ ಹೋದ್ರು ನಿಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕಲ್ಲ, ನಾವೇನಿದ್ರು ನೈಟ್ 9 ಗಂಟೆ ಮೇಲಲ್ಲಿ ಹೋಗೋದಂತ ಹೇಳ್ದೆ. ಸರಿ ಎಲ್ಲಿಗೆ ಹೋಯ್ತೀಯಪ್ಪ, ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀಯ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಜೊತೆ ಮಾತಾಡಿದೆ. ಮೊಬೈಲ್ ನೋಡಿಕೊಂಡು ಅದು ಎಲ್ಲಿಗೆ ಹೋಯ್ತೀಯಪ್ಪ ನಾನು ನೋಡ್ತೀನಿ ಅಂತ ಹೇಳ್ತು. ಎಲ್ಲಿಗೂ ಹೋಗಲ್ಲ ಅಂದ್ಬಿಟ್ಟು ಮೂವಿ ನೋಡುವ ಅಂತ ಬಂದೆ. ಮೂವಿ ಯಾವುದ್ರಲ್ಲಿ ನೋಡ್ತೀನಿ ಅಂದರೆ ಫೋನಲ್ಲೇ ನೋಡುವ, ಥಿಯೇಟ್ರಿಗೆ ಹೋಗ್ತೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ಬಂದೆ. ಸರಿ ಅಂತ ಕಣ್ಣಪ್ಪ ಮೂವಿ ರಿಲೀಸ್ ಆಗಿದೆಯಲ್ಲ ತೆಲುಗು, ಪ್ರಭಾಸ್ ಅವ್ರದ್ದು, ಅದನ್ನ ನೋಡುವ ಅಂತ ಮೂವಿ ರೂಲ್ಸು ಓಪನ್ ಮಾಡಿಕೊಂಡು ನೋಡ್ತಾ ಎಂಟ್ರಿ ಸಾಂಗ್ ನೋಡಿದೆ. ಬೇರೆ ಲೆವೆಲಲ್ಲಿ ಕೊಟ್ಟವ್ರೆ ಅಂತ ಗೊತ್ತಾಗೋಯ್ತು ಎಂಟ್ರಿ ಸಾಂಗಲ್ಲೇ. ಹಂಗೆ ನೋಡ್ತಾ ಇರ್ಬೇಕಾದ್ರೆ ಬಾಹುಬಲಿ ಪೋಸ್ನೆಲ್ಲ ಈ ಮೂವಿ ಕಣ್ಣಪ್ಪ ಮೂವಿಯಲ್ಲಿ ಬೇಡ್ರ ಕಣ್ಣಪ್ಪನ ಜೊತೆ ಟ್ರೈ ಮಾಡಿದರು. ನಾನು ಯಾವ ಮೂವಿ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ರಿಲೀಸ್ ಆಗಿರೋ ಬೇಡ್ರ ಕಣ್ಣಪ್ಪ ಮೂವಿ. ಬಟ್ ಈ ಮೂವಿನ ಡಾಕ್ಟರ್ ರಾಜ್ಕುಮಾರ್ ಅವರು 60 ವರ್ಷದ ಹಿಂದೆನೇ ತೆಗ್ದವ್ರೆ. ಆದರೆ ಇವರು ಟ್ರಾಫಿಕ್ ಯೂಸ್ ಮಾಡಿಕೊಂಡು ತೆಗ್ದವ್ರೆ. ಪ್ರಭಾಸ್ ಎಂಟ್ರಿ ನೋಡಿದ್ರೆ ಬೇರೆ ಲೆವೆಲಲ್ಲಿ ಕೊಟ್ಟವ್ರೆ. ಪ್ರಭಾಸ್ ಅವರು ಇದರಲ್ಲಿ ಶಿವನ್ ಪಾತ್ರ ಮಾಡವ್ರೆ. ಸಖತ್ ಲುಕ್ಕು, ಒಂದಾದ್ಮೇಲೆ ಒಂದು ಕಲ್ಕಿ ಆದಮೇಲೆ ಈ ಥರ ಲುಕ್ಕು ಇದೇ ಮೂವಿಯಲ್ಲಿ ಕೊಟ್ಟಿರೋದು. ಚೆನ್ನಾಗಿದೆ. ನಾವು ಕನ್ನಡ ಮೂವಿನ ಮಾತ್ರ ಥಿಯೇಟ್ರಲ್ಲಿ ಹೋಗಿ ನೋಡೋದು, ಬೇರೆ ಮೂವಿನೆಲ್ಲ ಈ ಥರ OTT ಪ್ಲ್ಯಾಟ್ಫಾರ್ಮಲ್ಲೇ ನೋಡೋದು. ಕನ್ನಡ ಮೂವೀಸ್ಗಷ್ಟೇ ನಮ್ಮ ಸಪೋರ್ಟು. ಶಿವನ್ಗೆ ಕಣ್ಣು ಕೊಡೋ ಸೀನು ಲಾಸ್ಟಲ್ಲಿದೆ, ಅಲ್ಟಿಮೇಟಾಗಿ ಮಾಡವ್ರೆ ಗ್ರಾಫಿಕಲ್ಲಿ ಮಾತ್ರ. ಈ ಸೀನಿಗೆ ಮಾತ್ರ ಫಿದಾ ಆಗೋದೆ. ಈ ಮೂವಿಯಲ್ಲಿ ಸುಮಾರು ಜನ ಹಾಲಿವುಡ್ ಬಾಲಿವುಡ್ ಆ್ಯಕ್ಟ್ರಸ್ ಎಲ್ಲ ಬಂದವ್ರೆ, ಆದರೆ ನಮ್ಮ ಕನ್ನಡ ಆ್ಯಕ್ಟ್ರಸ್ ಯಾರೂ ಅಷ್ಟಿರಲಿಲ್ಲ. ಈ ಮೂವಿಯಲ್ಲಿ ಮೇಯ್ನ್ ಕ್ಯಾರೆಕ್ಟರ್ಗಳಂದರೆ ಪ್ರಭಾಸು, ಅಕ್ಷಯ್ ಕುಮಾರು. ಶಿವನ್ ಕ್ಯಾರೆಕ್ಟ್ರಿಗೆ ಅಕ್ಷಯ್ ಕುಮಾರ್ ಆದಮೇಲೆ ಅವ್ರಿಗೊಬ್ಬರು ಹೀರೋಯಿನ್ ಕೊಡಲೇಬೇಕಲ್ಲ. ಹೀರೋಯಿನ್ ಮಾತ್ರ ಕಾಜಲ್ ಅವ್ರಿಗೆ ಪಾರ್ವತಿ ಗೆಟಪ್ ಹಾಕ್ಸವ್ರೆ. ಸಖತ್ತಾಗಿದೆ. ಇಂದು ಟ್ರೆಡಿಷ್ನಲ್ ಮೂವಿ ನೋಡಬೇಕಾದ್ರೆ ಮಿಲನ ಫೋನ್ ಮಾಡಿ ಊರಿಗೆ ಬರ್ತಾಯಿದ್ದೀನಿ ಅಂದ. ಸರಿ ಬಾ ಅಂದೆ. ಸರಿ ಬಾ ಅಂತ ಹೇಳಿ ಹಂಗೆ ಫೋನ್ ನೋಡ್ತಾ ಇದ್ದೆ. ಮೈಸೂರಿಗೆ ಬರಬೇಕಂತ ಒಂದು ಫೋನ್ ಬಂತು. ಎಷ್ಟೊತ್ತಿಗೆ ಏನಂತ ಕೇಳ್ಕೊಂಡು ಸರಿ ಅಂತ 10 ಗಂಟೆಗೆ ಊರು ಬಿಡುವ ಅಂತ ರೆಡಿಯಾಗಿ ಊರು ಬಿಟ್ಟೆ. ಇವಾಗ ಆನ್ ದ ವೇ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ವಿಡಿಯೋ ಮಾಡುವ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲ್ಲ. ಟೈಮಿಂಗ್ಸ್ ತೋರಿಸ್ತೀನಿ ನಿಮಗೆ. ಟೈಮ್ ನೋಡಿದ್ರೆ 11:10 PM ರಾತ್ರಿ ಆಗಿದೆ. ಈ ಟೈಮಲ್ಲಿ ಏನಕ್ಕಪ್ಪ ಮೈಸೂರಿಗೆ ಹೋಗ್ತಾನೆ ಅಂದರೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ಅದರಿಂದ ಏನು ಕೆಲಸ ಅಂತ ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ, ಸಾರಿ. ಅದರಿಂದ ನಿಮಗೆ ಈಗಲೇ ಎಡಿಟ್ ಮಾಡಬೇಕಲ್ವ, ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿಕೊಂಡು ನಿಮಗೆ ಗುಡ್ ನೈಟ್ ಹೇಳಿ ಟಾಟಾ, ಬೈ ಬೈ, ಲವ್ ಯು ಆಲ್.